ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ತುಂಬ ದಿವಸ ಆಯಿತು ವಿಡಿಯೋ ಹಾಕಿಲ್ಲ. ನಾನು ಇವಾಗೇ ಡೌನ್ಲೋಡ್ ಮಾಡಿ ಹಾಕ್ತಾ ಇದ್ದೀನಿ. ಇದು ಬೆಂಗಳೂರಿನಿಂದ ಊರಿಗೆ ಹೋಗ್ತಾ ಇರೋದು ವ್ಲಾಗು. ಇದು ಸ್ಯಾಟರ್ಡೇ ನಾವು ಊರಿಗೆ ಹೊರಡ್ತಾ ಇದ್ವಿ. ಮಧ್ಯಾಹ್ನ 4 ಗಂಟೆ ಆಗಿತ್ತು ಊರಿಗೆ ಹೊರಡಷ್ಟರಲ್ಲಿ. ಇಲ್ಲಿ ನಮ್ಮ ಮನೆಯವ್ರು ಡ್ಯೂಟಿ ಮುಗಿಸ್ಕೊಂಡು ರೆಡಿಯಾಗಿರೋ ಬರ್ತೀನಿ ಅಂತ ಹೇಳ್ತಾಯಿದ್ರು. ಟ್ರಾಫಿಕ್ ನೋಡಿ ಬೈತಾಯಿದ್ರು, ನನ್ನ ಬೇಗ ಹೋಗಬೇಕಿತ್ತು. ನಾನು ಆ ಕಂಪ್ನಿ ಕೆಲಸ ಮುಗಿಸ್ಕೊಂಡು ಹಾಗೆ ಹೋಗಬೇಕಿತ್ತು. ನೀವು ಇಲ್ಲಿಂದ ಬೇಗ ಬಿಟ್ಟರು ಸರಿ ಹೋಗೋದು. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ನೋಡ್ರಿ ಇವಾಗ ಮೆಟ್ರೋಕ್ಕೆ ಹೋಗ್ಬೇಕಂತ ಮೆಟ್ರೋ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಇದು ಬೊಮ್ಮಸಂದ್ರ ಮೆಟ್ರೋ ಸ್ಟೇಷನ್ನು. ಹಾಗಾಗಿ ಮೇಲೆ ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ ನಾವು. ಎಲ್ಲಿ ಯಾವ ಕಡೆ ಅಂತ ಕೇಳ್ತಾಯಿದ್ರು. ನಾವು ಒಂದು ಸರ್ತಿ ಹೋಗಿದ್ವಿ, ನಮ್ಮ ಅವ್ರ ಡೆತ್ ಆದಾಗೆ ಮೆಟ್ರೋಕ್ಕೆ ಹೋಗಿದ್ವಿ. ಹಾಗಾಗಿ ಅವಾಗ ನಾವು ಹೋಗಿದ್ದಕ್ಕೆ ನನಗೆ ಕೇಳ್ತಾಯಿದ್ರು ಯಾವ ಫ್ಲೋರು ಏನು ಅಂತ. ಹಾಗಾಗಿ ಒಂದೇ ಫ್ಲೋರಲ್ಲೇ ಸಿಗುತ್ತೆ ಅಂತಂತ ಹೇಳಿದೆ ನಾನು. ಹಾಗಾಗಿ ಪ್ರೆಶ್ ಮಾಡ್ತಾಯಿದ್ರು ಬಟನ್ನು ಲಿಫ್ಟ್. ನನಗೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೆ. ಅಲ್ಲಿ ಸೆಕ್ಯೂರಿಟಿ ವಿಡಿಯೋ ಮಾಡೋಂಗಿಲ್ಲ ಅಂತ ಹೇಳ್ತಾ ಇದ್ನು. ಅಷ್ಟರಲ್ಲಿ ನಾನು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡು ಸ್ಟಾಪ್ ಮಾಡಿಕೊಂಡೆ ವಿಡಿಯೋ. ನೋಡ್ರಿ, ಇದು ಕೌಂಟಿಂಗ್ ಬಿಲ್ಲಿಂಗ್ ತೆಗಿಟ್ಟು ತಗೋಕ್ಕೆ ಹೋದರು ನಮ್ಮ ಮನೆಯವರು. ಅಲ್ಲಿ ಒಬ್ಬರಿಗೆ ಯಶವಂತಪುರಕ್ಕೆ 90 ರೂಪಾಯಿ ಅಂತೆ ಒಬ್ಬರಿಗೆ. ನಾವು 3 ಜನ ಹೋಗಿದ್ವಿ. ಅಲ್ಲಿಂದ ಡೈರೆಕ್ಟ್ 90 ರೂಪಾಯಿ ಮೆಟ್ರೋ ಇದಕ್ಕೆ. ಇವಾಗ ನಾವು 3 ಜನ ನಮ್ಮ 5 ಮಗಳು ಹೋಗ್ತಾಯಿದ್ದೀವಿ. ಹಾಗಾಗಿ ಇವಾಗ ಟ್ರೈನ್ ಬರೋದು ಲೇಟ್ ಆಗುತ್ತೆ, ಒಂದು 10 ನಿಮಿಷ ಅಂತಂದರು. ಹಾಗೆ ಸ್ವಲ್ಪ ವಿಡಿಯೋ ತಗೊಂಡು ಸ್ವಲ್ಪ ವೆಯ್ಟ್ ಮಾಡಿದ್ವಿ. ಇಲ್ಲಿ ಬ್ಯಾಗ್ ಚೆಕಿಂಗ್ ಮಾಡುವಾಗ ಹೇಳ್ತಾಯಿದ್ರು ವಿಡಿಯೋ ಮಾಡಬೇಡಿ ಅಂತ. ಅವರು ಇನ್ನೊಬ್ಬರಿಗೆ ಹೇಳ್ತಾಯಿದ್ರು, ಅವರು ವಿಡಿಯೋ ಮಾಡ್ತಾಯಿದ್ರು ಅಂತ ಹಿಂಗೆ ಹೇಳ್ಕೊಂಡ್ರೆ ಬ್ಯಾಗಲ್ಲಿ ಏನು ಸಿಗ್ತು ಅಂತ ಗಾಬರಿಯಲ್ಲಿ ಇದ್ದೆ. ಹಾಗೆ ಆಮೇಲೆ ಏನಾಯಿತು ಅಂತ ಅವಳು ಇನ್ನೊಬ್ಬಳು ಸೆಕ್ಯೂರಿಟಿ ಅವಳು ಬಂದಿದ್ಲು. ಇದು ಲೇಡೀಸ್ ಚೆಕಿಂಗ್ ಇರ್ತಾರಲ್ಲ ಅವರು. ಇಲ್ಲ ವಿಡಿಯೋ ಮಾಡ್ತಾಯಿದ್ದೆ, ಹಾಗಾಗಿ ಅವರು ವಿಡಿಯೋ ಮಾಡಬಾರ್ದು ಅಂತ ಹೇಳ್ತಾಯಿದ್ರು. ಹಾಗಾಗಿ ಅವರು ವಿಡಿಯೋ ಮಾಡ್ತಾಯಿದ್ರಾ ಅಂತ ಕೇಳ್ತಾಯಿದ್ರು. ಹೌದು ಅಂದೆ. ಹೌದಂತ ಅವರು ಸುಮ್ಮನೆ ಆಗಿಬಿಟ್ರು. ನೋಡ್ರಿ, ನಾನು ಸ್ವಲ್ಪ ಮನೆಯವರು ಕೂತಿದ್ರು. ಅಷ್ಟರಲ್ಲಿ ಮೆಟ್ರೋ ಬಂತು. ಅಲ್ಲಿ ಜನ ಎಲ್ಲ ಆಚೆ ಬರ್ತಾಯಿದ್ರು, ನಾವು ಹೋಗ್ತಾಯಿದ್ವಿ. ನಾವು ಇವಾಗ ಯಾಕೆ ಊರಿಗೆ ಹೋಗ್ತಾಯಿದ್ದೀವಿ ಅಂದ್ರೆ, ನಮ್ಮ ಮಾವರು ತೀರ್ಕೊಂಡಿದ್ದು 21 ರುದ್ರ ಪೂಜೆ ಮಾಡಬೇಕಂತ ಹೇಳಿದರು. ಹಾಗಾಗಿ ಹೋಗ್ತಾಯಿದ್ವಿ. ಇವಳು ನೋಡ್ರಿ ಒಳಗೆ ಮೆಟ್ರೋ ಸ್ಟೇಷನ್ ಒಳದ್ರಲ್ಲಿ ಕೂತೀವಿ. ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ನಮ್ಮ ಮಗಳು ಫೋಸ್. ಈ ಮೆಟ್ರೋ ಜರ್ನಿ ನಮ್ಮದು ವಿಡಿಯೋ ಅದರಲ್ಲಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಬಂದಿದ್ವಿ. ಇಲ್ಲಿ ನಮ್ಮ ಬೀದರ್ ಟ್ರೈನ್ ನಿಂತ್ಕೊಂಡಿದ್ದೆ. B5 ಬೋಗಿ ಸೀಟಿತ್ತು. ಹಾಗಾಗಿ ಅದಕ್ಕೆ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಅಷ್ಟರಲ್ಲಿ ಒಳಗೆ ಬಂದ್ವಿ. ಅಷ್ಟರಲ್ಲಿ ಯಾರೂ ಬರ್ತಿಲ್ಲ, ಎಲ್ಲ ಲೇಟ್ ಇತ್ತು. ಸ್ವಲ್ಪ ಕೋಲ್ಡ್ ಆಗುತ್ತೆ, ಮಾತಾಡೋಕ್ಕಾಗ್ತಾಯಿಲ್ಲ. ಕೂಡು ಮತ್ತೆ ಎಲ್ಲ ಖಾಲಿ ಇತ್ತು ಸೀಟೆಲ್ಲ. ಹಾಗಾಗಿ ಬೇಗ ಬರ್ತಿದ್ವಿ. ಲೇಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ತುಂಬ ಟ್ರಾಫಿಕ್ ಇತ್ತು ಕಡೆ ಬೇರೆ. ಹಾಗಾಗಿ ರೀಚ್ ಆಗ್ತಾಯಿಲ್ಲ. ಆಗಿತ್ತು. ಅಷ್ಟರಲ್ಲಿ ನಾವು ಬೇಗನೆ ಬಂದಿದ್ವಿ. ಎಲ್ಲ ಖಾಲಿ.
ರಿಸರ್ವೇಶನ್ ಎಲ್ಲ ಖಾಲಿ ಖಾಲಿ. ರೈಲ್ ಜರ್ನಿ ಇವತ್ತು ನಮ್ಮದು ಮತ್ತು ಬೀದರ್ ಊರಿಗೆ ಬೆಳಗ್ಗೆ 8 ಗಂಟೆಗೆಲ್ಲ ಹೋಗಿರ್ತೀವಿ. ನೈಟ್ ಎಲ್ಲ ಊಟ ಎಲ್ಲ ಮಾಡಿದ್ವಿ ನಾವು. ಅದೇನು ವೀಡಿಯೋ ಮಾಡ್ಕೊಂಡಿಲ್ಲ, ಎಲ್ಲ ಮಾಡ್ಕೋಬೇಕಿತ್ತು, ಹಾಗಾಗಿಲ್ಲ ಏನೂ ಮಾಡ್ಕೊಂಡಿಲ್ಲ. ಹಾಗೆ ಊಟ ಮಾಡ್ಕೊಂಡು 8 ಗಂಟೆಗೆಲ್ಲ ಮಾಡ್ಕೊಂಡ್ವಿ. ಇಲ್ಲಿ ನೋಡ್ರಿ ಬೀದರ್ ಹಳೆ ಬಸ್ ಸ್ಟಾಪ್. ಎಲ್ಲ ವೆಯ್ಟ್ ಮಾಡ್ತಾಯಿದ್ವಿ, ಎಲ್ಲ ತೊಳಿತಾಯಿದ್ರು. ಬೆಳಗ್ಗೆ ಎಲ್ಲ ಚೇರು ಅಲ್ಲೆಲ್ಲ ಇತ್ತು, ಹಾಗಾಗಿ ಜಾಸ್ತಿ ತ್ಯಾವ ಇತ್ತು. ನೀರು ಹಾಕಿಬಿಟ್ಟಿದ್ರು. ನಮ್ಮೂರದ ಬಸ್ಸು ಬಂದು ಹೋದ್ವಿ. ಯಾರೂ ಇರಲಿಲ್ಲ ಅಷ್ಟೇ ಜನ. ಹಾಗಾಗಿ ಅಲ್ಲಿ ಹೋಗಿ ಎಲ್ಲರೂ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಟೇಕ್ ಕೇರ್, ಬೈ. ಮತ್ತು ಮುಂದೆ ಸಿಗೋಣ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಟೇಕ್ ಕೇರ್. ವಾಚ್ ಯುವರ್